ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನೀವಿಬ್ರು ಲವ್ ಮಾಡ್ತಿರೋ ವಿಷಯನ ಇನ್ನೂ ಹೇಳ್ಕೊಂಡೇ ಇಲ್ವಾ? ಮತ್ತೆ ನಾನವತ್ತು ಕಿಟಕಿನಲ್ಲಿ ನೋಡಿದ್ನಲ್ಲ, ಆಗಿನ್ನೂ ಫ್ರೆಂಡ್ಸ್ ಆಗಿದ್ರಾ? ಸಾರಿ, ನಾನು ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದ್ದೆ. ಪ್ರೀತಿ, ಅದ್ ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನಿಮಗ್ ಕೆಟ್ಟದ್ದೇ ಆಗ್ಲಿ. ಯಾಕೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ, ಇವಳೇನು ಕೆಟ್ಟದಾಗ್ಲಿ ಅಂತ ಬಯಸ್ತಿದ್ದಾಳೆ ಅಂತ ಹಾಗೆ ನೋಡ್ತಿದ್ಯಾ? ಪ್ರೀತಿ ನನ್ನ ದಾರಿಯಿಂದ ದೂರ ಹೋಗ್ಬೇಕಾಗಿತ್ತು, ಹೋಗ್ತಾ ಇದ್ದಾಳೆ. ನನಗಷ್ಟೇ ಸಾಕು. ಪ್ರೀತಿ ಈ ಟೈಮಲ್ಲಿ ಯಾರಿಂದನೂ ಏನು ಮಾಡ್ಕೊಳಕ್ಕಾಗಲ್ಲ. ಪ್ರೀತಿ, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ತಲೆನೂ ಕೆಡಿಸ್ಕೋಬೇಡ. ಅಭಿಯವರಪ್ಪನ ಮುಂದೆ ಅವಂಗೆನೆ ಫಿಟ್ಟಿಂಗ್ ಇಟ್ಬಿಟ್ಟಿದೀವಿ. ಯಾವುದೇ ಕಾರಣಕ್ಕೂ ಅವನು ನಿನ್ನನ್ನ ಒಪ್ಪೋದಿಲ್ಲ. ಬೈ ಚಾನ್ಸ್ ನೀವೇನಾದ್ರೂ ಓಡೋಗ್ಬಿಟ್ರೆ, ಅದಕ್ಕೆ ಬೇಗ ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡಿರೋದು. ಇಂಥ ಟೈಮಲ್ಲಿ ಮಿರಾಕಲ್ ಆಗತ್ತಾ? ನೀವಿಬ್ರು ಒಂದಾಗ್ಬಿಡ್ತೀರಾ? ನೋ ಚಾನ್ಸ್. ನಿನಗೆ ಕೆಟ್ಟದ್ ಬಯಸೋ ಚಾಳಿ ಇರಬಹುದು, ಆದ್ರೆ ನಮ್ಮ ಪ್ರೀತಿಗೆ ಎಲ್ಲರಿಗೂ ಒಳ್ಳೇದ್ ಬಯಸೋ ಮನ್ಸಿದೆ. ಕೆಟ್ಟದ್ ಗೆದ್ದದ್ದು ಇಡೀ ಇತಿಹಾಸದಲ್ಲೇ ಇಲ್ಲ ಸಿಂಗ್. ಅಂದ್ರೇನು? ಈಗೊಂದು ದೊಡ್ಡ ಮ್ಯಾಜಿಕ್ ಆಗಿ ಅಭಿ ಮತ್ತೆ ಪ್ರೀತಿ ಒಂದಾಗ್ಬಿಡ್ತಾರಾ? ಅದು ಒಳ್ಳೇದಾದ್ರೆ ಅದೇ ಆಗತ್ತೆ. ಪೂಜೆ ಸಾಮಗ್ರಿಗಳೆಲ್ಲಿದೆ? ಏನಪ್ಪ, ಪೂಜಾ ಸಾಮಗ್ರಿಗಳೆಲ್ಲಿದೆ? ಹುಚ್ಚುಡ್ಗ. ಅಭಿ, ಏನಾಯ್ತು? ಯಾಕೆ ಹೀಗಿದ್ಯಾ? ಏನಿಲ್ಲ ಅಂಕಲ್. ಯಾವಾಗ್ಲೂ ತುಂಬಾ ಪಟಪಟ ಅಂತ ಮಾತಾಡೋನು ಇವತ್ತು ತುಂಬಾ ಬೇಜಾರಲ್ಲಿದ್ಯಾ? ಏನಾಯ್ತು ಹೇಳೋ? ಅದು ಈಗ ಹೇಳ್ಬಿಡ್ಲಾ? ಆದ್ರೆ ಹೇಗೆ?
ಯಾಕೋ ನನ್ನ ಹತ್ರ ಹೇಳ್ಬಾರ್ದ? ಹೇಳಬೇಕು ಅನ್ನೋ ಮಾತಿದೆ, ಬಾಯಿವರೆಗೂ ಬರಕ್ಕೆ ಮನಸ್ಸು ಬಿಡ್ತಿಲ್ಲ. ಯಾಕೆ ಹೀಗೆ? ಓ, ನೀನು ಪ್ರೀತಿ ಒಟ್ಟಿಗೆ ಆಡ್ ಬೆಳೆದವರು, ಅವಳಿಗೆ ಇವತ್ತು ಎಂಗೇಜ್ಮೆಂಟ್ ಆಗ್ತಾ ಇದೆ, ನಿನಗೆ ನಿಮ್ಮ ಅಪ್ಪ ಇನ್ನೂ ಹೆಣ್ಣು ನೋಡಕ್ ಶುರು ಮಾಡಿಲ್ಲ ಅಂತನಾ? ನಿಮ್ಮ ಮಗಳೇ ನನ್ನ ಉಸಿರು ಅಂತ ನಿಮ್ಮ ಹತ್ರ ಹೇಗೆ ಹೇಳಿ ಅಂಕಲ್? ಇವತ್ತಾಗೋದ್ರೆ ನಾನು ಅವಳನ್ನು ಮರ್ತು ಹೋಗ್ಬೇಕು, ಆದರೆ ಅದು ಸಾಧ್ಯನಾ? ಇಲ್ಲ, ಈಗಿರೋ ಅವಕಾಶ ಬಿಡಬಾರ್ದು. ಹೇಳಿ ಕೆಟ್ಟವನಾದರೂ ಸರಿ, ಆದರೆ ಹೇಳ್ದೆ ಹೇಳಿ ಆಗಬಾರ್ದು. ಅದು ಇದು ಟೈಮ್ ಅಲ್ಲ. ಆದ್ರೆ ಅಂಕಲ್, ಅಭಿ, ಏನೋ ಮಾತಾಡಿದ್ರೆ ಏನೋ ಹೇಳ್ತಿಲ್ಲೋ. ಅಲ್ಲ, ನಿಮ್ಮ ಅಮ್ಮಂಗೆ ಫೋನ್ ಮಾಡು ಅಂದಿದ್ದೆ, ಮಾಡಿದ್ಯಾ? ಇಲ್ಲ ಅಂಕಲ್. ನೋಡು, ಇದುವರೆಗೂ ಯಾರೂ ಪತ್ತೆ ಇಲ್ಲ. ನಿಮ್ಮ ಅಪ್ಪ ಬಿಡು, ಪಾಪ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾನೆ. ಇನ್ನು ರುಕ್ಕು ಅವರಿಗೆಲ್ಲ ಏನು? ಇರು, ನಾನೇ ಫೋನ್ ಮಾಡ್ಬಿಡ್ತೀನಿ. ನೋಡು, ರುಕ್ಕುನು ಫೋನ್ ತೆಗಿತಾ ಇಲ್ಲ. ಸರಸ್ವತಮ್ಮ ಆದ್ರೂ ಫೋನ್ ಮಾಡ್ಬೋದಿತ್ತಲ್ವಾ? ಅಲ್ಲ, ನಾನು ಏನ್ ದ್ರೋಹ ಮಾಡಿದ್ದೀನಿ ಅಂತ ಈ ತರ ಅವಾಯ್ಡ್ ಮಾಡ್ತಾ ಇದ್ದಾರೆ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳ್ಬಿಡ್ಲಿ, ತಿದ್ಕೋತೀನಿ. ಆದ್ರೆ ಈ ತರ ಪ್ರೀತಿ ಎಂಗೇಜ್ಮೆಂಟ್ ದಿನ ಬರ್ದೇ ಹೋದ್ರೆ ಹೇಗಪ್ಪ? ನನ್ನ ಪ್ರೀತಿ ವಿಷಯದಿಂದನೇ ಈ ಥರ ಆಗಿರೋದು. ನಾನು ಮುಂದುವರೆದ್ರೆ ಅಪ್ಪ ಅಚ್ಯುತ್ ಅಂಕಲ್ ಸ್ನೇಹ ಹಾಳು ಮಾಡ್ದಂಗೆ ಆಗತ್ತೆ. ಆದರೆ ಪ್ರೀತಿನ ಬಿಟ್ಟು ನಾನು ಹೇಗಿರಲಿ? ಶಾಲು, ನೀನೇ ಏನಾದರೂ ಮಾಡು ಶಾಲು. ಶಾಲು, ಎಂಗೇಜ್ಮೆಂಟ್ ಹುಡುಗಿನ ಬೇಗ ಕರ್ಕೊಂಬಾರೆ. ನಾನ್ ಅನ್ಕೊಂಡಿದ್ದಾಗಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಾಕಿ ಇದೆ. ಅಲ್ಲ, ನಿನಗೆ ಸುಮ್ಮನೆ ಇರಕ್ಕೆ ಬರಲ್ವಾ? ಶಾಲು, ನಿನ್ಗೊಂದು ವಿಷಯ ಹೇಳ. ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರಲ್ಲ ಅವ್ರ ಜೊತೆ ಜೀವನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರೀತಿ, ರಾಜೇಶು ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ. ಅವ್ರ ಜೊತೆ ಮದ್ವೆ ಆದ್ರೆ ಸಕ್ಕದಾಗಿರ್ತೀಯ ಕಣೆ. ಮತ್ ನೀನ್ ಯಾಕೆ ಪ್ರಪಂಚದಲ್ಲಿ ಬೇರೆ ಯಾರು ದಿಕ್ಕೇ ಇಲ್ಲ ಅನ್ನೋ ಥರ ನಮ್ಮಣ್ಣನಿಂದ ಬಿದ್ದಿದ್ಯಾ? ಅವ್ನು ನಿನ್ನನ್ನು ಪ್ರೀತಿಸ್ತಿಲ್ಲ ಸಿಂಧು. ಅವನ ಪ್ರೀತಿನ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದಾನೆ. ಶಾಲು, ನಾನೇ ಬೇರೆ, ನನ್ನ ದಾರಿನೇ ಬೇರೆ. ಮುಂದಿದೆ ದೊಡ್ಡ ಹಬ್ಬ. ನೀನ್ ಹೇಳ್ದಂಗೆ ಯಾವ ಮ್ಯಾಜಿಕ್ಕೂ ಆಗೋದಿಲ್ಲ. ಮುಹೂರ್ತ ಮೀರ್ ಹೋಗ್ತಾ ಇದೆ. ಪ್ರೀತಿ, ಬೇಗ ಬಂದು ಕಾರ್ ಹತ್ತು. ನಂಗೆ ಅಭಿ ಬೇಕು. ಅವನಿಲ್ದೆ ನಾನಿಲ್ಲ ಶಾಲು.
ಅಚ್ಯುತ್ ಅಂಕಲ್. ಓ ರಜನಿ, ಬಾರಮ್ಮ. ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾನೆ ಇದ್ದೆ. ನಮ್ ಪ್ರೀತಿ ಎಂಗೇಜ್ಮೆಂಟ್ಗೆ ನಾವು ಬರ್ದೆ ಹೋದ್ರೆ ಹೇಗೆ ಅಲ್ವಾ ಅಂಕಲ್? ಎಲ್ಲಮ್ಮ ನಿಮ್ಮ ಅತ್ತೆ ಸರಸ್ವತಮ್ಮ ಕಾಣ್ತಾನೆ ಇಲ್ಲ? ಅವರು ಬೇಕು ಅಂತಾನೆ ಏನೋ ನೆಪ ಮಾಡ್ಕೊಂಡು ಹೊರಗಡೆ ಹೋದ್ರು ಅನ್ಸುತ್ತೆ. ನನಗೇನೋ ಅನ್ಸುತ್ತೆ ಅವ್ರಿಗಿಲ್ಲಿ ಬರಕ್ ಇಷ್ಟನೇ ಇರ್ಲಿಲ್ಲ ಅಂತ. ಅಯ್ಯೋ, ಬೇಜಾರು ಮಾಡ್ಕೋಬೇಡಿ ಅಂಕಲ್. ಅವ್ರ ಬದಲು ನಾನು ಬಂದಿದ್ದೀನಲ್ಲ. ನೀನಾದ್ರೂ ಬಂದಿದೆಯಲ್ಲಮ್ಮ, ಅದೇ ಸಂತೋಷ. ಆದರೆ ಈ ಸರಿ ಮನೆಯವರೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೋ ಅರ್ಥ ಆಗ್ತಿಲ್ಲ. ನಾನೇನು ಮಾಡಿದ್ದೀನೋ ಗೊತ್ತಾಗ್ತಿಲ್ಲ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ಹೇಳ್ಬೋದಲ್ವಾ? ಅಷ್ಟು ಹಕ್ಕಿಲ್ವಾ ಯಾರಿಗೂ? ಜಯರಾಮ ಕೊಟ್ಟಿರೋ ಬದುಕು ನಂದು. ಅವನಿಲ್ದೆ ಹೋಗಿದ್ರೆ ಎಲ್ಲಿಡ್ತಿದ್ನೋ? ಈಗ ನಮ್ಮನೇಲಿ ದೊಡ್ಡ ಫಂಕ್ಷನ್, ನಿಮ್ಮನೆಯಷ್ಟು ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಆದರೆ ಸಿಂಪಲ್ ಆಗಿ ಮಾಡ್ತಿರುವಾಗ ಬಂದು ಸಪೋರ್ಟ್ ಮಾಡ್ಬೋದಲ್ವಾ? ಅಂಕಲ್, ಯೋಚನೆ ಬಿಡಿ. ಮೊದಲು ಇವತ್ತಿನ ಫಂಕ್ಷನ್ ಚೆನ್ನಾಗಾಗ್ಲಿ, ಅದಕ್ಕೇನು ಮಾಡಬೇಕೋ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋಣ ಅಲ್ವಾ ಅಭಿ? ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಆಯ್ತಮ್ಮ, ಬೇಗ ಕೆಲಸದಲ್ಲಿ ಕೈ ಜೋಡಿಸು, ಇನ್ನೇನು ಪ್ರೀತಿ ಬರ್ಬೋದು. ಆಯ್ತು ಅಂಕಲ್. ಅಭಿ, ಎಲ್ಲ ಹೂ ಕಟ್ಟಿ ಆಯ್ತಾ? ಅಲ್ಲೊಂಚೂರು ಬಾಕಿ ಇದೆ. ಸೊ ಅಭಿ, ಇವತ್ತು ಡಿ-ಡೇನಾ? ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಯಾಕೆ ಗೊತ್ತಾ? ನೀನೇ ಮುಂದೆ ನಿಂತು ಪ್ರೀತಿ ಎಂಗೇಜ್ಮೆಂಟ್ನ ನಡೆಸ್ಕೊಡ್ತಾ ಇದೆಯಾ. ಸೊ ಇಲ್ಲಿಗೆ ನೀನು ಪ್ರೀತಿನ ಲವ್ ಮಾಡ್ತಾ ಇಲ್ಲ ಅನ್ನೋದು ಪ್ರೂವ್ ಆಗೋಯ್ತು ಅಲ್ವಾ ಅಭಿ? ನಿಮ್ಮ ಅಪ್ಪನಿಗೆ ಒಂದು ಫೋನ್ ಮಾಡಿ ಹೇಳ್ತೀನಿ, ನೀನು ಕೊಟ್ಟ ಮಾತಿನ ಹಾಗೆ ನಡ್ಕೊಂಡಿದ್ಯಾ ಅಂತ. ಸೊ ನಿನ್ನ ಲೈನ್ ಕ್ಲಿಯರ್. ಹಾಗಾದ್ರೆ ನಿನ್ನ ಸಿಂಧು ಮದುವೆ ಬಗ್ಗೆ ಮಾತಾಡ್ಬಿಡ್ತೀನಿ. ಮನೆಯವ್ರನ್ನ ಒಪ್ಸೋದು ನನಗೆ ಬಿಟ್ಟಿದ್ದು, ಓಕೆನಾ? ರಜ್ಜೋತ್ಗೆ ನಾನು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀನಿ ಅಲ್ವಾ? ಹೌದು, ಅದಕ್ಕೆ ತಾನೇ ಇಷ್ಟೊಂದು ಖುಷಿಯಾಗಿರೋದು. ಈಗ ಇನ್ನೊಂದು ಮಾತು ಕೊಡ್ತೀನಿ ಕೇಳಿ. ನಾನು ಸಿಂಧುನ ನನ್ನ ಲೈಫಲ್ಲಿ ಮದುವೆ ಆಗಲ್ಲ. ನಾನು ಪ್ರೀತಿನ ಪ್ರೀತಿಸೋದಿಲ್ಲ ಅಂತ ಅರ್ಥ ಅಲ್ಲ. ಅವಳ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಇದು ಹೀಗೆ ಆಗಬೇಕು ಅಂತಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ಸಿಂಧುನ ನನಗೆ ಕಟ್ಟೋ ಯೋಚನೆನ ಇಲ್ಲಿಗೆ ಮರ್ತು ಬಿಡಿ. ನೋಡು ಅಭಿ, ನಿನಗೆ ಪ್ರೀತಿ ಎಂಗೇಜ್ಮೆಂಟ್ ನೋಡೋ ಭಾಗ್ಯನ ಕೊಟ್ಟವಳು ನಾನು. ಹಾಗೆ ನೀನು ಸಿಂಧುನ ಕಟ್ಕೊಳ್ಳೋ ಯೋಗಾನು ಕೊಡಿಸ್ತೇನೆ, ನೋಡ್ತಾ ಇರು. ಈಗ ಪ್ರೀತಿ ನಿನ್ನ ಜೀವನದಿಂದ ದೂರ ಆದ್ಲಲ್ಲ, ಅದೇ ದೊಡ್ಡ ಸಂತೋಷ. ಪ್ರೀತಿ
ಎಂದರೇನು ಎಂದು ನೀನು ನನ್ನ ಕೇಳಿದೆ. ಬಾ ಪ್ರೀತಿ, ಬಾ ಬಾ, ಬೇಗ ಬಾ. ವಾವ್, ಸೂಪರ್ ಕಣೆ ಪ್ರೀತಿ. ಇವತ್ತಿನ ದಿನ ಪೂರ್ತಿ ನಿಂದೆ ನೋಡು. ನಾಳೆಯಿಂದ ನೀನ್ ಎಲ್ ಬೇಕಲ್ಲಿ ಕರ್ಕೊಂಡು ಹೋಗಕ್ಕೆ, ಏನ್ ಬೇಕು ಅದನ್ನ ಕೊಡ್ಸಕ್ಕೆ, ಸುತ್ತಾಡ್ಸಕ್ಕೆ ಒಬ್ಬ ಹುಡುಗ ಸಿಕ್ಕಂಗಾಯ್ತು. ಮಜಾ ಅಲ್ವಾ? ಅರೆ ಪ್ರೀತಿ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಬೇಗ ನಡಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿನ್ನ ಒಂಟಿ ಜೀವನ ಮುಗ್ದೇ ಹೋಗುತ್ತೆ. ಗಂಟೆಗಟ್ಲೆ ತಲೆ ತಿನ್ನಕ್ಕೆ ಅಂತ ನಿನಗೊಬ್ಬ ಸಿಕ್ಕೇ ಬಿಟ್ಟ ನೋಡು. ಓಹೋ, ಇನ್ನೂ ಅಭಿನ್ ಮೇಲೆ ಆಸೆ ಇಟ್ಕೊಂಡಿದ್ಯಾ? ಅವ್ನ್ ಸಿಗಕ್ ಚಾನ್ಸೇ ಇಲ್ಲ ಕಣೆ. ಸುಮ್ನೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ, ನಡಿ. ಪ್ರೀತಿ, ಬೇಗ ಬಾ. ನಿನಗೆ ಬೇರೆ ದಾರಿನೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನಾಗಕ್ ಸಾಧ್ಯ ಇದೆ ಹೇಳು? ನಾನು ಅಭಿನ ಮದ್ವೆ ಆಗೇ ಆಗ್ತೀನಿ, ಅದು ಸತ್ಯ. ಆದ್ರೆ ನೀನು ಅವನಿಗೆ ತೋರ್ಸೋ ಪ್ರೀತಿನ ನಾನ್ ತೋರ್ಸಲ್ಲ. ಅಭಿಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನನಗೆ ಅವನೇ ಬೇಕು ಜೀವನಕ್ಕೆ ಅಂತ ಏನಿಲ್ಲ. ಅವನ ಜೀವನ ಅಂತೂ ಹಾಳಾಗೋಗುತ್ತೆ. ನಿನ್ ಜೀವನನಾದ್ರೂ ಮದ್ವೆ ಆದವನ್ ಜೊತೆ ಚೆನ್ನಾಗಿರ್ಲಿ. ಎಷ್ಟು ನೇರವಾಗಿ ಹೇಳ್ತಿದೀಯ. ಅಭಿ ಏನ್ ಮಾಡಿದಾನೆ ನಿನಗೆ? ಈ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ ಸಿಂಧು? ನಿನಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ಶಾಲು, ನಾನೇ ಬೇರೆ, ನನ್ನ ದಾರಿನೇ ಬೇರೆ. ನನ್ನನ್ನು ಯಾರು ಬೇಡ ಅಂತಾರೋ ಅವರು ನನಗೆ ಬೇಕೇ ಬೇಕು. ಒಂದು ಅವ್ರನ್ನ ಗೆಲ್ತೀನಿ, ಇಲ್ಲ ಕಿತ್ಕೋತೀನಿ. ಯಾಕೆಂದ್ರೆ ಮುಂದೊಂದು ದಿವಸ ಅವ್ರಿಗೆ ನಾನು ಬೇಕು ಅಂದಾಗ ನಾನು ಸಿಗೋದಿಲ್ಲ. ನಿನಗೆ ಹೇಳಿದ್ದೀನಿ ತಾನೆ, ನಾನು ಅಭಿನ ಮದ್ವೆ ಆಗೇ ಆಗ್ತೀನಿ. ಅದು ಹೇಗೆ ತಡಿತೀಯೋ ನೋಡ್ತೀನಿ ಕಣೆ. ಏಯ್, ಸುಮ್ಮನೆ ತಲೆ ತಿನ್ಬೇಡ. ಒಳಗೋಗು. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ. ಇವತ್ತೊಂದಿನ ಸುಮ್ಮನಿದ್ಬಿಡು, ಇಲ್ಲ ಅಂದ್ರೆ ಸರಿ ಇರಲ್ಲ. ಶಾಲು, ನಿನಗೆ ನನ್ಗಿಂತ ಒಳ್ಳೆ ಅದಕ್ಕೆ ಸಿಗೋದಿಲ್ಲ ಕಣೆ. ನನ್ನ ಗೆಲುವು ಶುರು ಆಯ್ತು. ಅದು ಪ್ರೀತಿ ಎಂಗೇಜ್ಮೆಂಟ್ ಇಂದಾನೆ ಶುರು ಆಯ್ತು. ಪ್ರೀತಿ, ಕಂಗ್ರ್ಯಾಚುಲೇಷನ್ಸ್. ನಿನಗಲ್ಲ ಕಣೆ, ನನಗೆ.